ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಇವತ್ತು ಬೆಳಗ್ಗೆ ನಾನು ಒಂದು ವಿಡಿಯೋವನ್ನು ನೋಡಿದೆ. ಆ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಇದರ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ನನ್ನ ಕಡೆಯಿಂದನೂ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಅಲ್ಲೇನ್ ಸಂಸ್ಥೆಯ ಡೈರೆಕ್ಟರ್ ಅವರು ಒಂದು ವಿಡಿಯೋವನ್ನು ಮಾಡಿ ಹೇಳ್ತಾರೆ, ಈ ವರ್ಷ ತಮ್ಮ ಒಂದು ಸಂಸ್ಥೆಯಲ್ಲಿ ಟಾಪ್ ಸ್ಕೋರರ್ 715 ಸ್ಕೋರ್ ಮಾಡಿದಂತಹ ಒಬ್ಬ ಸ್ಟೂಡೆಂಟ್ ಇದ್ದಾನೆ, 711 ಸ್ಕೋರ್ ಮಾಡಿದಂತಹ ಸ್ಟೂಡೆಂಟ್ಗಳಿದ್ದಾರೆ, 710 ಸ್ಕೋರ್ ಮಾಡಿದಂಥವರೇ 10 ಸ್ಟೂಡೆಂಟ್ಸ್ಗಳು ಇರುವಂಥದ್ದು. ಅಂದರೆ ಆಲ್ಮೋಸ್ಟ್ ಟಾಪ್ 25 705ಗೆ ಬರಬಹುದು. ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲವನ್ನು ಹಿಡ್ಕೊಂಡ್ರು ಕೂಡ ಟಾಪ್ 100 690ಗೆ ಬರಬಹುದು ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡ್ತಾರೆ. ಸೊ ಈ ವಿಡಿಯೋವನ್ನು ನೋಡಿದಂಥ ಬಹಳ ಜನ ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಪ್ಯಾನಿಕ್ಕಿಗೆ ಒಳಗಾಗಿದ್ದಾರೆ. ಅವರಷ್ಟೇ ಅಲ್ಲ, ಈ ಒಂದು ವಿಡಿಯೋವನ್ನು ನೋಡಿದಂತಹ ನಾನು ಕೂಡ ಇಷ್ಟು ದಿನ ಅಲ್ಲಿ ಇಲ್ಲಿ ಆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇನ್ಸ್ಟಾ ರೀಲ್ಸ್ಗಳಲ್ಲಿ ಬರ್ತಾ ಇತ್ತು. ಸೊ ಒಂದೇ ಸಂಸ್ಥೆಯಿಂದ 690+ ಸ್ಕೋರ್ ಮಾಡಿದವರ ಸಂಖ್ಯೆ 70ಕ್ಕಿಂತ ಜಾಸ್ತಿ ಇದೆ, 70 ಜನಕ್ಕಿಂತ ಜಾಸ್ತಿ ಇದೆ. 700 ಸ್ಕೋರ್ ಮಾಡಿದವರ ಸಂಖ್ಯೆ 25-30 ಜಾಸ್ತಿ ಇದೆ ಅಂತ ಹೇಳಿ. ಬಟ್ ಅಷ್ಟು ಸೀರಿಯಸ್ ಆಗಿ ಯಾರು ಕೂಡ ತಗೊಂಡಿರಲಿಲ್ಲ, ನಾನು ಕೂಡ. ಆದರೆ ಇವತ್ತಿನ ಒಂದು ವಿಡಿಯೋವನ್ನು ನೋಡಿಬಿಟ್ಟು ನನಗನ್ಸಿದ್ದೇನಂತಂದ್ರೆ, ನನಗಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಥವಾ ಎಲ್ಲರಿಗೂ ಯಾರ್ಯಾರು ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಅವರೆಲ್ಲರಿಗೂ ಅನ್ಸಿದ್ದೇನಂತಂದ್ರೆ, ಪೇಪರ್ ಇಷ್ಟು ಈಸಿ ಇತ್ತ? ಹಾಗಾದ್ರೆ ಪೇಪರ್ ನಾವು ಟಫ್ ಟಫ್ ಅನ್ಕೋತ ಬಂದ್ವಿ, ಪೇಪರ್ ಇಷ್ಟು ಈಸಿ ಇತ್ತ ಅಥವಾ ನಾನು ಓದಿದ್ದೇ ಸಾಕಾಗಿಲ್ವಾ ಅನ್ನೋ ಒಂದು ಕ್ವಶನ್ ನಿಮಗೆ ನೀವೇ ಕೇಳ್ಕೊಳ್ಳೋ ಹಾಗೆ ಆಗ್ಬಿಟ್ಟಿದೆ. ಬಟ್ ನಾನು ಹೇಳೋದಿಷ್ಟೇ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್, ವೇಟ್ ಫಾರ್ ದ ರಿಸಲ್ಟ್. ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಸಲ್ಟಿಗೋಸ್ಕರ ವೇಟ್ ಮಾಡಿ. ಮೇ ಬಿ ಅಲ್ಲೇನ್ ಸಂಸ್ಥೆಯವರು ಹೇಳಿರುವಂಥದ್ದು ರಾಂಗ್ ಅಂತ ನಾನು ಹೇಳೋದಿಲ್ಲ, ಆಗಿರಬಹುದು. ಆದರೆ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ ಹೇಳೋದೇನಂತಂದ್ರೆ, ಅಥವಾ ನನಗೆ ಆಶ್ಚರ್ಯ ಆಗಿದ್ದೇನಂತಂದ್ರೆ, ಇಷ್ಟೆಲ್ಲ ವಿದ್ಯಾರ್ಥಿಗಳು ಇಷ್ಟು ಚೆನ್ನಾಗಿ ಸ್ಕೋರನ್ನು ಮಾಡುವಷ್ಟು ಪೇಪರ್ ಈಸಿ ಇತ್ತ ಅಂತೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಫಿಸಿಕ್ಸ್ ಅಂತ ಬಂದಾಗ ಇಟ್ ವಾಸ್ ಈಕ್ವಲ್ ಟು 2025 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2025 ಪೇಪರ್ ವಾಸ್ ಟಫೆಸ್ಟ್ ಪೇಪರ್, ಆಲ್ಮೋಸ್ಟ್ ಇಟ್ ಇಸ್ ಈಕ್ವಲ್ ಟು 2025. ಇನ್ನು ಕೆಮಿಸ್ಟ್ರಿ ಪೇಪರ್, ಬೀಯಿಂಗ್ ಅ ಕೆಮಿಸ್ಟ್ರಿ ಲೆಕ್ಚರ್ ನಾನು ಹೇಳ್ತಾ ಇರುವಂಥದ್ದು, ಕೆಮಿಸ್ಟ್ರಿ ಪೇಪರ್ ವಾಸ್ ಡೆಫಿನೆಟ್ಲಿ ಇಟ್ ವಾಸ್ ಟಫ್. ಅಂಡ್ ಇನ್ ಲಾಸ್ಟ್ ಮೇ ಬಿ 2017 ಇಂದ ನಾನು ಈ ಪೇಪರ್ಸ್ಗಳನ್ನ ನೋಡ್ತಾ ಇದ್ದೀನಿ ಪ್ರತಿ ವರ್ಷ. ಸೊ ಅದಷ್ಟರಲ್ಲಿ ಯಾವುದನ್ನ ನಾನು ಟಾಪ್ ಅಲ್ಲಿ ಇಡ್ತೀನಿ ಅಂತ ಅಂದ್ರೆ, ಈ ವರ್ಷದ ಒಂದು ಪೇಪರ್ ಏನಿದೆಯಲ್ಲ, ಸೊ 2026 ಪೇಪರ್ ವಾಸ್ ಡೆಫಿನೆಟ್ಲಿ ಡಿಫಿಕಲ್ಟ್. ಈ ಡಿಫಿಕಲ್ಟ್ ಇರೋದು ಕೂಡ ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ ಆಗಿ ಯಾವುದೇ ಒಬ್ಬ ನಾರ್ಮಲ್ ವಿದ್ಯಾರ್ಥಿ ಇವೆರಡೂ ಪೇಪರ್ನ ಸೇರಿ, ಸೊ ನಾನು ಹೇಳೋದು ಎವರೇಜ್ ಸ್ಟೂಡೆಂಟು 150+ ಒಂದೇನಾದ್ರೂ ಸ್ಕೋರ್ ಆಯ್ತು ಅಂದ್ರೆ ಈಸ್ ಗುಡ್ ಅಂತ ಹೇಳಿ ಅರ್ಥ. ನಾನು ಹೇಳ್ತಾ ಇರೋದು ಒಬ್ಬ ಎವರೇಜ್ ವಿದ್ಯಾರ್ಥಿ, ಎಲ್ಲ ಎಕ್ಸಾಮಿನಲ್ಲಿ ಚೆನ್ನಾಗಿ ಮಾಡ್ಕೋತಾ ಬಂದವನು ಕೂಡ, ಬಹಳ ಚೆನ್ನಾಗಿ ಅಲ್ಲ, ಚೆನ್ನಾಗಿ ಮಾಡ್ಕೋತಾ ಬಂದವನು 150+ ಸ್ಕೋರ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಈಸ್ ವೆರಿ ಗುಡ್ ಸ್ಟೂಡೆಂಟ್. ಬಿಲೋ ಎವರೇಜ್ ಅಂತ ನಾವು ಮಾತಾಡಿದಾಗ, ನಾನು ಎರಡು ಸೇರಿ ಹೇಳ್ತಾ ಇದ್ದೀನಿ. ಬಿಲೋ ಎವರೇಜ್ ಅಂತ ಮಾತಾಡಿದಾಗ ನಿಮ್ಗೆ ಗೊತ್ತೇ ಇದೆ, ಇದು 180 ಮತ್ತೆ ಇದು 180. ನಾನು ಎರಡನ್ನು ಹೇಳಿದ್ರೆ ಇಟ್ ಮೇ ಬಿ 75 ಕೂಡ ಸ್ಕೋರ್ ಮಾಡೋದಕ್ಕಾಗೋದಿಲ್ಲ. ಬಟ್ ಹಿಡ್ಕೊಳ್ಳೋಣಂತೆ. ಈಗ ಕೆಮಿಸ್ಟ್ರಿ ಅಟ್ ಲೀಸ್ಟ್ ಒಂದು 100 ಸ್ಕೋರ್ ಮಾಡ್ತಾನಂತ ಇದ್ರು, ಫಿಸಿಕ್ಸ್ ಒಂದು 20 ಅಂತ ಇಟ್ಕೊಳ್ಳೋಣಂತೆ. ಬಿಲೋ ಎವರೇಜ್ ಇರುವಂತ ವಿದ್ಯಾರ್ಥಿ ಎರಡನ್ನೂ ಸೇರಿಸಿದ್ರು ಕೂಡ ನನಗೆ ಅನ್ಸೋದು ಅವನು ಸ್ಕೋರ್ ಮಾಡುವಂಥದ್ದು ಮೇ ಬಿ ಅರೌಂಡ್ 100 to 120. ಎರಡು ಪೇಪರ್ ಸೇರಿ ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನು ಟಾಪ್ ಸ್ಟೂಡೆಂಟ್ ಅಥವಾ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಂತ ಒಬ್ಬ ವಿದ್ಯಾರ್ಥಿ, ನಾನು ಹೇಳೋದು 200 to 220 ಸ್ಕೋರ್ ಮಾಡಬಹುದು. ಫೈನ್, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾನ, ಒಪ್ಕೊಳ್ಳೋಣಂತೆ.
ಈಸ್ ಅ ಟಾಪೆಸ್ಟ್ ಅಂತ ಹೇಳಿ. ಸೊ ಅವನು ಕೂಡ ಮೇ ಬಿ ವೆರಿ ಗುಡ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ರು ಕೂಡ, ಟಾಪ್ ಅಲ್ಲೇ ಟಾಪ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ರು ಕೂಡ, ಸೊ 360 ಮಾರ್ಕ್ ಪೇಪರಿಗೆ ಸೊ ಮ್ಯಾಕ್ಸಿಮಮ್ 300 ಸ್ಕೋರ್ ಮಾಡಬಹುದು ಅಂತ ಇಟ್ಕೊಳ್ಳಂತೆ. ಬಟ್ ಎಷ್ಟು ಜನ 300 ಸ್ಕೋರ್ ಮಾಡಬಹುದು ಹಾಗಾದ್ರೆ? ಇಟ್ಸ್ ವೆರಿ ಲೆಸ್ ಇನ್ ನಂಬರ್. ಇದನ್ನ ನೀವು ಕೂಡ ಒಪ್ಕೊಳ್ತೀರಿ. ಇನ್ನು ನಾನು ಬಯಾಲಜಿ ಅಂತ ಬಂದಾಗ ಡೆಫಿನೆಟ್ಲಿ ಐ ವಿಲ್ ಅಗ್ರಿ, ಬಯಾಲಜಿ ವಾಸ್ ಈಸಿ ಅಂಡ್ 360 ಔಟ್ ಆಫ್ 360 ಸ್ಕೋರ್ ಬಹಳ ಜನ ಸ್ಕೋರ್ ಮಾಡಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಆನ್ ಅನ್ ಎವರೇಜ್ ಅಂತ ನಾವು ತಗೊಂಡ್ರು ಕೂಡ 310 to 320 ಎನಿಬಡಿ ಕ್ಯಾನ್ ಸ್ಕೋರ್ ಅಂತ ಹೇಳಿ. ಅಂದ್ರೆ ಮೆಡಿಕಲ್ಲೇ ಮಾಡಬೇಕು ಅಂತ ಇದ್ದವನು ಬಯಾಲಜಿಯನ್ನ ಪರ್ಫೆಕ್ಟ್ ಮಾಡಲೇಬೇಕು, ಓದಿರ್ತಾನೆ ಅಂತ ಅನ್ಕೊಂಡು. ಸೊ ಸ್ವಲ್ಪ ಎವರೇಜ್ಗಿಂತ ಮೇಲಿನ ಒಬ್ಬ ವಿದ್ಯಾರ್ಥಿ ಮೇ ಬಿ 330 ಸ್ಕೋರ್ ಮಾಡಬಹುದು. ಸೊ ಸ್ವಲ್ಪ ಟಾಪ್ ಅಂತ ಇದ್ದಾನೆ ಅಂತಂದ್ರೆ ಒಂದು 340 to 350 ಕೂಡ ನಾವು ತಗೊಳ್ಳೋಣಂತೆ, ಆಡ್ ಮಾಡೋಣಂತೆ. ಬಟ್ ಬೆಸ್ಟ್ ಸ್ಟೂಡೆಂಟು 360 ಔಟ್ ಆಫ್ 360 ಸ್ಕೋರ್ ಮಾಡೋದ್ರಲ್ಲೂ ಯಾವುದೇ ಆಶ್ಚರ್ಯ ಇಲ್ಲ. ಪೇಪರ್ ವಾಸ್ ಈಸಿ. ಈಗ ಒಬ್ಬ ವಿದ್ಯಾರ್ಥಿಯನ್ನ ನಾವು ಟಾಪ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ರು ಕೂಡ ಅವನಿಗೆ ಬರ್ತಾ ಇರೋದು 300 ಅಂತ ಇಟ್ಕೊಳ್ಳಿ, ಇದೊಂದು 360 ಔಟ್ ಆಫ್ 360 ಅಂತ ಇದ್ರು 660 to 670 ಅವನು ಸ್ಕೋರ್ ಮಾಡ್ತಾನೆ ಅಂದ್ರೆ ಈಸ್ ಟಾಪರ್, ಅವನು ಟಾಪ್ ಸ್ಟೂಡೆಂಟ್, ಅವನು ಇಡೀ ಕಾಲೇಜಲ್ಲಿ ಇಡೀ ರಾಜ್ಯದಲ್ಲಿ ಅಂತ ಇಟ್ಕೊಂಡಂತೆ. ಬಟ್ ನಾನು ಹೇಳ್ತಾ ಇರೋದು, ಅಥವಾ ನಾವು ಇವತ್ತು ಕೇಳ್ತಾ ಇರೋ ಅಂಥದ್ದು, 750 ಈ ಪೇಪರ್ ಇಂದ ಸ್ಕೋರ್ ಮಾಡ್ತಾನೆ, ಟಾಪ್ 100 ಸ್ಟೂಡೆಂಟ್ಸ್ಗಳು 690 ಪ್ಲಸ್ ಸ್ಕೋರ್ ಮಾಡ್ತಾರೆ ಅಂತ ಅಂದ್ರೆ, ಹಾಗಾದ್ರೆ ಇವರು ಮೊನ್ನೆ ನಡೆದಂತಹ ಮೇ 3 ಪೇಪರಿಗೆ ಏನಾದ್ರು 800 ಸ್ಕೋರ್ ಮಾಡಿದ್ರು ಹಾಗಾದ್ರೆ 720ಗೆ ಅಂತ. ಡೆಫಿನೆಟ್ಲಿ ಇಲ್ಲಿ ಒಂದು ಕೆಲಸ NTA ಕಡೆಯಿಂದ ಆಗ್ಬೇಕು. ಯಾವ್ದಾದ್ರು ವಿದ್ಯಾರ್ಥಿ ಈ ರೀತಿ 700 ಪ್ಲಸ್ ಸ್ಕೋರ್ ಮಾಡ್ತಾ ಇದ್ದಾನೆ ಈ ಒಂದು ಪೇಪರಿಗೆ ಅಂತ ಅಂದ್ರೆ, ಮೊದಲನೇದಾಗಿ ಅವನನ್ನ NTA ಬೇಕಾದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿ ಇಟ್ಕೊಳ್ಳಿ ಅವನನ್ನ. ಓಕೆ, ಸೊ ಅವರ ಒಂದು NTA NTಗೆನೆ ಸೊ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇಟ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ NTA ಏನ್ ಮಾಡಬೇಕು ಅಂದ್ರೆ, ಇಂಥ ಸ್ಟೂಡೆಂಟ್ಗಳ ಮೇ 3 ಪೇಪರ್ ಏನಿದೆಯಲ್ವಾ, ಆ ಪೇಪರ್ ಅನ್ನ ದಯವಿಟ್ಟು ಅನಾಲಿಸಿಸ್ ಮಾಡಬೇಕು. ಹಾಗಾದ್ರೆ ಮೇ 3ಗೆ ಹಾಗಾದ್ರೆ ಇವರೆಲ್ಲರೂ ಕೂಡ 720 ಔಟ್ ಆಫ್ 720 ಸ್ಕೋರ್ ಮಾಡಿರ್ಲೇಬೇಕಲ್ಲ ಹಾಗಾದ್ರೆ. ಸೊ ದೇ ಹ್ಯಾವ್ ಟು ಸ್ಕೋರ್ ದಿಸ್ ಪರ್ಟಿಕ್ಯುಲರ್ ಮಾರ್ಕ್ಸ್, 100% ಸ್ಕೋರ್ ಮಾಡಿರ್ಲೇಬೇಕಾಗಾದ್ರೆ. ಚೆಕ್ ಮಾಡಿ ಏನಾಗಿದೆ ನೋಡೋಣಂತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಜಸ್ಟ್ ರಿಲ್ಯಾಕ್ಸ್ ಆಗಿ ರಿಸಲ್ಟ್ಗೋಸ್ಕರ ವೇಟ್ ಮಾಡಿ. ನಾನು ಮೊನ್ನೆನೂ ಕೂಡ ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಕಟ್ ಆಫ್ ಎಷ್ಟು ಬರಬಹುದು ನನ್ನ ಪ್ರಿಡಿಕ್ಷನ್ ಅನ್ನು ಹೇಳಿದ್ದೀನಿ. ಆ ಪ್ರಿಡಿಕ್ಷನ್ ಇನ್ನೂ 5 ಮಾರ್ಕ್ಸ್ ಜಾಸ್ತಿ ಆದ್ರೂ ನನಗೇನು ಬೇಜಾರಿಲ್ಲ. ನಾನು ಹೇಳಿದ್ದು ರಾಂಗ್ ಅಂತ ಆಗ್ಲಿ, ಇನ್ನು 5 ಮಾರ್ಕ್ಸ್ ಕಡಿಮೆ ಆದ್ರಂತೂ ನಿಮ್ಗಿಂತ ಜಾಸ್ತಿ ನಾ ಖುಷಿ ಪಡ್ತೀನಿ. ಆದ್ರೆ ನಾನು ಇವತ್ತು ಕೇಳ್ತಾ ಇರೋದು, ಕೆಲವೊಂದು ಕ್ವಶನ್ಗಳನ್ನ ದಯವಿಟ್ಟು ಪೇರೆಂಟ್ಸ್ಗಳು, ಪಾಲಕರು ಅಥವಾ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮಗ್ ಪರಿಚಯ ಇರೋರಲ್ಲಿ, ನಿಮ್ಮ ಕಾಲೇಜಲ್ಲಿ, ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಟಾಪರ್ಸ್ ಟು ಟಾಪರ್ ಅಂತ ಯಾರು ಇರ್ತಾರೆ, ಸೊ ಅವರೆಲ್ಲರ ಮಾರ್ಕ್ಸ್ ಅನ್ನು ಬೇಕಾದ್ರೆ ಕೇಳ್ಕೊಳ್ಳಿ, ಅನಾಲಿಸಿಸ್ ಮಾಡ್ಕೊಳ್ಳಿ. ನಾ ಕ್ವಶನ್ ಕೇಳೋದು ಫೈನಲಿ, ಟೆಲ್ ಮಿ ಹೌ ಮೆನಿ ಸ್ಟೂಡೆಂಟ್ಸ್ ಯು ನೋ ಹೂಸ್ ಸ್ಕೋರ್ ಈಸ್ ಇನ್ಕ್ರೀಸ್ಡ್ ಫ್ರಮ್ ಮೇ 3 ಎಕ್ಸಾಮ್. ಎಷ್ಟು ಜನ ವಿದ್ಯಾರ್ಥಿಗಳ ಸ್ಕೋರು ಮೇ 3 ಎಕ್ಸಾಮ್ಗಿಂತ ಜಾಸ್ತಿ ಆಗಿದೆ? ನಾನು ಸುಮಾರು 1000ದಿಂದ 1200 ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಅನ್ನು ಅನಾಲಿಸಿಸ್ ಮಾಡಿದಾಗ ನನಗೆ ಗೊತ್ತಾಗಿದೆ ಏನಂತಂದ್ರೆ, ಡೆಫಿನೆಟ್ಲಿ ಸ್ಕೋರ್ ಜಾಸ್ತಿ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವ ವಿದ್ಯಾರ್ಥಿಗಳದ್ದು ಜಾಸ್ತಿ ಆಗಿದೆ, ಯಾವ ರೀತಿಯ ವಿದ್ಯಾರ್ಥಿಗಳದ್ದು ಜಾಸ್ತಿ ಆಗಿದೆ ಅಂತ ನೋಡಿದಾಗ, ಸೊ ಯಾವ ವಿದ್ಯಾರ್ಥಿಗಳದ್ದು ನಮಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಯಾವ ರೀತಿ ವಿದ್ಯಾರ್ಥಿಗಳು ಕಾಣಿಸ್ತಾ ಇದೆ ಅಂದ್ರೆ, ಯಾರದ್ದು 400 ಇತ್ತಲ್ವಾ, ಸೊ ಅವರದ್ದು ಮೇ ಬಿ 430 440 ಆಗಿರಬಹುದು, ಅಥವಾ 270 ಇತ್ತಲ್ವಾ 300 ಆಗಿರಬಹುದು, ಅಥವಾ 450 ಇತ್ತಲ್ವಾ 480 ಆಗಿರಬಹುದು. ಇಷ್ಟೇ ಹೊರತು ಯಾವ್ದಾದ್ರು ವಿದ್ಯಾರ್ಥಿ ನನಗೆ ತೋರಿಸಿ 600 ಬಿದ್ದಂತಹ ಮೇ 3 ಎಕ್ಸಾಮಿನ ಪೇಪರು ಸೊ 680 ಆಗಿದೆ ಸರ್, 650 ಬಿದ್ದಂತಹ ಪೇಪರು 700 ಆಗಿದೆ ಸರ್, ಅಥವಾ 600 ಬಿದ್ದಂತ ಪೇಪರು 630 ಆಗಿದೆ ಸರ್. ಬೇಕಾದ್ರೆ ರಿವರ್ಸ್ ಆಗಿರೋದು ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ರೆ ಈ ರೀತಿ ಜಾಸ್ತಿ ಯಾರ್ದಾದ್ರು ಆಗಿದೆಯಾ? ಸಾಧ್ಯವೇ ಇಲ್ಲ. ಆಗಿದ್ರು ಕೂಡ ಕೇವಲ ಬೆರಳೆಣಿಕೆಯಷ್ಟು ಅಂತ ಅನ್ಕೊಳ್ಳಂತೆ. ಅದಕ್ಕಾಗಿ ನನ್ನ ಮೊದಲ ಕ್ವಶನ್ ನಿಮಗೆ ನೀವೇ ಕೇಳ್ಕೊಳ್ಳಿ,
ಹೌ ಮೆನಿ ಸ್ಟೂಡೆಂಟ್ಸ್ ಯು ನೋ ಹೂಸ್ ಸ್ಕೋರ್ ಇಸ್ ಇನ್ಕ್ರೀಸ್ ಫ್ರಮ್ ಮೇ ಥರ್ಡ್ ಎಕ್ಸಾಮ್. ಎರಡನೇದಾಗಿ ನಾನು ಕೇಳೋದು, ಹೌ ಮೆನಿ ಸ್ಟೂಡೆಂಟ್ಸ್ ಯು ನೋ ಹೂಸ್ ಎಕ್ಸ್ಪೆಕ್ಟೆಡ್ ಸ್ಕೋರ್ ಈ 650 to 670 ಅಥವಾ ಅದಕ್ಕಿಂತ ಜಾಸ್ತಿ. ಸೊ ನನ್ನ ಒಂದು ಗ್ರೂಪ್ ಅಲ್ಲಿ, ನನ್ನ ಕೌನ್ಸಿಲಿಂಗ್ ಗ್ರೂಪ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳದ್ದು 650+ ಬಂದಿದೆ. ಬಟ್ ಆ ವಿದ್ಯಾರ್ಥಿಗಳದ್ದು ಕೂಡ ಫಸ್ಟ್ ಎಕ್ಸಾಮಿಗೆ ಕಂಪೇರ್ ಮಾಡಿದ್ರೆ 15ರಿಂದ 20 ಮಾರ್ಕ್ಸ್ ಕಡಿಮೆ ಆಗಿದೆ ಅನ್ನೋದು ಗೊತ್ತಿರಲಿ, ನಾಟ್ ಇನ್ಕ್ರೀಸ್ಡ್. ಬಟ್ ನೋಬಡಿ ಹ್ಯಾವ್ ಇನ್ಕ್ರೀಸ್ಡ್ ಲೈಕ್ 600 ಇಂದ 630 ಆಗಿದೆ, 640 ಆಗಿದೆ, ಅಥವಾ 550 ಇಂದ 600 ಆಗಿದೆ, ಅಥವಾ 550 ಇಂದ 570 580 ಆಗಿದೆ. ಯಾವ ವಿದ್ಯಾರ್ಥಿದು ಕೂಡ ಇಲ್ಲ. ನಾಟ್ ಓನ್ಲಿ ಇನ್ ಮೈ ಗ್ರೂಪ್, ನಾನು ಬಹಳಷ್ಟು ಕಾಲೇಜಸ್ಗಳ ಟೀಚರ್ಸ್ಗಳ ಜೊತೆ ಕನೆಕ್ಟ್ ಅಲ್ಲಿ ಇರ್ತೀನಿ. ಸೊ ಅಂತಹ ಟೀಚರ್ಸ್ಗಳನ್ನ ಕೇಳಿದ್ದೀನಿ, ಇಲ್ಲಿ ಹತ್ತಿರದ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವಿಚಾರ ಮಾಡಿದ್ದೀನಿ. ಸೊ ಯಾರ್ದು ಕೂಡ ಮಾರ್ಕ್ಸ್ 650 670 ಅಂತ ಹೇಳಿ ಹೇಳ್ಕೊಳ್ಳೋ ಅಂಥದ್ದು ಇಲ್ವೇ ಇಲ್ಲ. ಅದೇ ನಿಮಗೆ 2024 ಅಲ್ಲಿ ಪೇಪರ್ ವೆನ್ ಇಟ್ ವಾಸ್ ಈಸಿ ಎಲ್ಲರೂ ಹೇಳ್ಕೊಳ್ತಾ ಇದ್ರು. ಈವನ್ 2026 ಮೇ ಥರ್ಡ್ ಎಕ್ಸಾಮ್ ಆದ್ಮೇಲೂ ಕೂಡ ಬಹಳ ಜನ ಹೇಳ್ಕೊಂಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಇನ್ನೊಂದು ವಿಜಯವಾಣಿ ಪೇಪರ್ನಲ್ಲಿ ಎಕ್ಸಾಮ್ ಮುಗಿದ ಮರುದಿನ ನಮ್ಮ ರಾಜ್ಯದ ಒಂದು ನಮ್ಮ ಒಬ್ಬ ಮಿನಿಸ್ಟರ್ ಒಬ್ಬರ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. 680 ಸ್ಕೋರ್ ಮಾಡಿದ್ರು ಇಷ್ಟು ಜನ, 690 ಮೇಲೆ ಇಷ್ಟು, 650 ಮೇಲೆ ಇಷ್ಟು ಅಂತ ಹೇಳಿ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಥಿಂಗ್ ಆಫ್ಟರ್ NTA's ಫೈನಲ್ ಕೀ ಆನ್ಸರ್. ಬಟ್ ನಾನು ಆ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡ್ಲಿಲ್ಲ. ಮೇ ಬಿ ಬಂದಿರಬಹುದು, ಫೈನಲ್ ರಿಸಲ್ಟ್ ಬಂದ್ಮೇಲೆ ಮತ್ತೆ ಹಾಕ್ಬೋದು, ಒಪ್ಕೊಳ್ತೀನಿ. ಆದರೆ ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಗ್ರೂಪ್ಪಲ್ಲಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ನಿಮಗೆ ಗೊತ್ತಿದ್ದವರಲ್ಲಿ ಜಾಸ್ತಿ ಆಗಿದೆ ಲಾಸ್ಟ್ ಎಕ್ಸಾಮ್ಗಿಂತ? ಅಥವಾ ಎಷ್ಟು ಜನ ವಿದ್ಯಾರ್ಥಿಗಳದು 650 670 ರೇಂಜಲ್ಲಿ ಮಾರ್ಕ್ಸ್ ಬರ್ತಾ ಇದೆ, ಅಥವಾ ಅಟ್ಲೀಸ್ಟ್ 600 ಮೇಲೆ ಮಾರ್ಕ್ಸ್ ಬರ್ತಾ ಇದೆ? ನನಗೆ ಗೊತ್ತಿರುವಂತ ವಿದ್ಯಾರ್ಥಿಗಳ ರೇಂಜ್ ಅಂತ ತಗೊಂಡಾಗ ಬಹಳ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ಸೊ 600 ಅಬೌವ್ ಸ್ಕೋರ್ ಮಾಡಿದವ್ರದ್ದು ಕೂಡ. ಮೂರನೇದಾಗಿ ಬಹಳ ಇಂಪಾರ್ಟೆಂಟ್ ಪಾಯಿಂಟು ಅದೇನು ಅಂತ ಅಂದ್ರೆ, ನಮಗೆ ಫಾರ್ ಅಸ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಕರ್ನಾಟಕದಿಂದ ಎಷ್ಟು ಜನ 650 600 550 ಸ್ಕೋರ್ ಮಾಡ್ತಾರೆ ಅಥವಾ 500+ ಸ್ಕೋರ್ ಮಾಡ್ತಾರೆ ಹೊರತು, ಈಗ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಹೇಳೋ ಹಾಗೆ ನಾರ್ತ್ ಅಲ್ಲಿ ಈ ರೀತಿ ಇದೆ, ಬೇರೆ ರಾಜ್ಯದಲ್ಲಿ ಈ ರೀತಿ ಇದೆ, ರಾಜಸ್ಥಾನದಲ್ಲಿ ಈ ರೀತಿ ಇದೆ, ಡೆಲ್ಲಿಲಿ ಈ ರೀತಿ ಇದೆ, ಅದು ಯಾವುದು ಕೂಡ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಆ ಯಾವ ವಿದ್ಯಾರ್ಥಿಗಳು ಕೂಡ ನಿಮಗೆ ಕಾಂಪಿಟೇಟರ್ಸ್ ಅಲ್ಲ. ಅಷ್ಟೇ ಅಲ್ಲದೆ ನಾನು ಹೇಳ್ತಾ ಇರೋದು, ನಾನು ಒಬ್ಬ ಟಾಪರ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲೂ ಕೂಡ ಯಾರು ಈ ವರ್ಷ 650+ ಸ್ಕೋರ್ ಮಾಡ್ತಾರಲ್ವಾ, ಅವರು ನಮಗೆ ಕಾಂಪಿಟೇಟರ್ಸ್ ಅಲ್ಲ. ಯಾಕಂದ್ರೆ ಆಟೋಮೆಟಿಕಲಿ ಅವರು ಬೆಟರ್ ದೆನ್ ದಿಸ್ ಜಿಪ್ಮರು ಏಮ್ಸ್ ಹೋಗ್ಬಿಡ್ತಾರೆ. ಸೊ ಅದಕ್ಕಾಗಿ ಅವರು ಕಾಂಪಿಟೇಟರ್ಸ್ ಅಲ್ಲ. ನಮಗೆ ರಿಯಲ್ ಆಗಿ ಕಾಂಪಿಟೇಟ್ ಮಾಡೋರು ಯಾರು ಅಂದ್ರೆ, ಕರ್ನಾಟಕದಿಂದ ಎಷ್ಟು ಜನ ಸ್ಕೋರ್ ಮಾಡಿದವ್ರೆ ಅಂತಹ ವಿದ್ಯಾರ್ಥಿಗಳು. ಬಟ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ನನ್ನ ಸರೌಂಡಿಂಗ್ ಅಲ್ಲಿ ಅಥವಾ ನಾನು ಕೇಳಿರೋದ್ರಲ್ಲಿ ಆ ರೀತಿಯ ರೇಂಜ್ ಆಫ್ ಮಾರ್ಕ್ಸ್ ಇರುವಂಥದ್ದು 600 ಮೇಲೆ ಇಷ್ಟು ಜನ, 650 ಮೇಲೆ ಇಷ್ಟು ಜನ, ನಾನಂತೂ ಕೇಳಿಲ್ಲ. ನೀವೇನಾದ್ರೂ ಕೇಳಿದ್ರೆ ದಯವಿಟ್ಟು ಹೇಳಿ. ಹಾಗಂತ ಹೇಳಿ ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ. ಏನು ಅಂತ ಅಂದ್ರೆ, ಸೊ 530 ಇಂದ 570 ಇದರಲ್ಲಿ ಡೆಫಿನೆಟ್ಲಿ ನಮಗೊಂದು ಪೀಕ್ ಕಾಣಬಹುದು, ಇಲ್ಲ ಅಂತ ಇಲ್ಲ, ನಾನು ಹೇಳೋದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸೊ ಆದ್ರೆ ಈ ಪೀಕ್ ಏನಿದೆ 600 to 620 ಅಥವಾ 630 to 650 ರೇಂಜ್ ಅಲ್ಲಿ ಕಾಣಿಸ್ತಾ ಇಲ್ಲ, ಕಾಣಿಸೋದು ಇಲ್ಲ. ಕರ್ನಾಟಕದ ವಿದ್ಯಾರ್ಥಿಗಳನ್ನ ತಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ರಿಸಲ್ಟ್ ಬರೋ ತನಕ ಚಿಂತೆ ಮಾಡಬೇಡಿ. ಬಟ್ ನನಗನ್ಸೋ ಮಟ್ಟಿಗೆ ರಿಸಲ್ಟ್ ಬಂದ ಮೇಲೂ ಕೂಡ ನಾನು ಏನು ಕಟ್ ಆಫ್ ಅನ್ನ ಹೇಳಿದ್ದೀನಿ, ಸೊ ಅದರ ಹತ್ತಿರಕ್ಕೆ ಬರಬಹುದು ಅಂತ ಅನ್ನೋದೇ ನನ್ನ ಒಂದು ಆಸೆ. ನಾಲ್ಕನೇದಾಗಿ ವೆರಿ ಇಂಪಾರ್ಟೆಂಟು, ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟೇ ಬರಲಿ, ನಿಮ್ಮ ಮಾರ್ಕ್ಸ್ ಎಷ್ಟೇ ಆಗಲಿ, KE ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಲೀಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ಹೂ ಸ್ಕೋರ್ಡ್ ಮಾರ್ಕ್ಸ್ ಔಟ್ ಆಫ್ 720. ಸೊ ಮ್ಯಾಕ್ಸಿಮಮ್ ಟು ಲೋವರ್ ಅಂತ ಹೇಳಿ, ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಲ್ಲಿಂದ ಲೋವರ್ ತನಕನು ಎಷ್ಟು ಜನ ಎಷ್ಟು ಸ್ಕೋರ್ ಅನ್ನು ಮಾಡಿದ್ದಾರೆ ಅನ್ನೋ ಒಂದು ಸೀರಿಯಲ್ ನಂಬರ್ನ ರಿಲೀಸ್ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ಅದು ನಮಗೊಂದು ಕ್ಲಿಯರ್ ಕಟ್ ಐಡಿಯಾವನ್ನ ಕೊಡುತ್ತೆ. ಹಾಗಾದ್ರೆ ಒಂದು ಸಾರಿ ಕಟ್ ಆಫ್ ಅನ್ನು ನೋಡ್ಕೊಂಡು ಬಂದ್ಬಿಡೋಣಂತೆ. ನಾನು ಇಲ್ಲಿ
ಲಾಸ್ಟ್ 3 ವರ್ಷದ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ರೀತಿ ಟ್ರೆಂಡ್ ಈ ವರ್ಷನೂ ಇರಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಒಂದು ಸಣ್ಣ ಹೋಪ್ಸ್ ಅನ್ನು ನೀವು ಯಾಕೆ ಇಟ್ಕೊಳ್ಬಹುದು ಅನ್ನೋದನ್ನ ಹೇಳ್ತೀನಿ. ಮತ್ತೊಂದು ಅಂತಂದ್ರೆ ಇದರಲ್ಲಿ ಖುಷಿ ಪಡುವಂತ ವಿಚಾರ ಏನು ಅಂದ್ರೆ, ಈ ರೀತಿ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿ ಏನು ಅಲ್ಲಿನ ಡೈರೆಕ್ಟರ್ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ಅವರು ಕೂಡ ಇವತ್ತು ಹೇಳಿದ್ದೇನಂತಂದ್ರೆ, ಸೊ 550 ± 5 ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದು ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಬರುತ್ತೆ ಅಂತ. ಅಂದ್ರೆ ಮೇ ಬಿ 690 ಒಂದು ಪೀಕ್ ಕಾಣಿಸ್ಬೋದು, ಸ್ಮಾಲ್ ಪೀಕ್. ಆದ್ರೆ ಕಟ್ ಆಫ್ ಬಂದು ಸ್ಟಾಪ್ ಆಗೋದು ಅರೌಂಡ್ 550 ± 5 ಅಂತ ಹೇಳಿ ಅವ್ರು ಹೇಳಿರುವಂಥದ್ದು. ಫೈನ್, ಅವ್ರು ಹೇಳಿರೋದೆಲ್ಲ ಆಗಿದೆ ಅಥವಾ ಆಗುತ್ತೆ ಅಂತ ಅನ್ಕೊಳ್ಳಂತೆ. ಹಾಗೆ ಅನ್ಕೊಂಡ್ರು ಕೂಡ ನಾವು ವರಿ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, 2025 ಅಲ್ಲಿ ನಮ್ಮ ರಾಜ್ಯದ ಕಟ್ ಆಫ್ ಎಷ್ಟಿತ್ತು, ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಎಷ್ಟಿತ್ತು, ಅನ್ರಿಸರ್ವ್ಡ್ ಕ್ಯಾಟಗರಿ ಮತ್ತೆ ಜನರಲ್ ಮೆರಿಟ್ ಅಷ್ಟೇ ತಗೋತೀನಿ ನಾನು. ಸೊ 2025 ಅಲ್ಲಿ ಆಲ್ ಇಂಡಿಯಾ AIR ಅಂತ ತಗೊಂಡ ಆಲ್ ಇಂಡಿಯಾ ರ್ಯಾಂಕ್ 27,360 ಇತ್ತು, ಮಾರ್ಕ್ಸ್ 525 ಇತ್ತು. 2024 ಅಲ್ಲಿ 24,800 AIR ಇತ್ತು, 652 ಮಾರ್ಕ್ಸ್ ಇತ್ತು. 2023 ದಲ್ಲಿ 22,663 AIR ಇತ್ತು, 611 ಮಾರ್ಕ್ಸ್ ಇತ್ತು. ಅಂದ್ರೆ ನೋಡಿ, ಪ್ರತಿ ವರ್ಷ ಹೋಗ್ತಾ ರ್ಯಾಂಕ್ ಜಾಸ್ತಿ ಆಗ್ತಾ ಇದೆ. ರ್ಯಾಂಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ, ಅದಕ್ಕಾಗಿ ಡೆಫಿನೆಟ್ಲಿ ರ್ಯಾಂಕ್ ಜಾಸ್ತಿ ಆಗುತ್ತೆ, ರೈಟ್? ಸೊ ಆದ್ರೆ ಒಂದು ರೇಂಜ್ ಅಂತ ನಾವೇನ್ ಹೇಳ್ತೀವಿ, ಸೊ ಅದಕ್ಕಾಗಿ ಈ ವರ್ಷನೂ ಕೂಡ ಹೇಳ್ತಾ ಇರೋದು 29,000 to 30,000 ರ್ಯಾಂಕ್ ರೇಂಜ್ ಅಲ್ಲಿ ಆಲ್ ಇಂಡಿಯಾ ಕೋಟಾ ಅನ್ರಿಸರ್ವ್ಡ್ ಕ್ಯಾಟಗರಿ ಸ್ಟಾಪ್ ಆಗಬಹುದು. ಆ ಮಾರ್ಕ್ಸ್ ನಾವು ಹೇಳ್ತಾ ಇರೋದು 550 ± 5 ಸ್ಟಾಪ್ ಆಗ್ಬೋದು. ಈಗ 2025 ಕರ್ನಾಟಕದ ಎಷ್ಟು ಸ್ಟಾಪ್ ಆಗಿತ್ತು ಅಂತ ನೋಡಿದ್ರೆ 479 ಮಾರ್ಕ್ಸ್ಗೆ ಸ್ಟಾಪ್ ಆಗಿತ್ತು, 79,000 ಆಲ್ ಇಂಡಿಯಾ ರ್ಯಾಂಕ್ ಇತ್ತು. 598 ಮಾರ್ಕ್ಸು 78,900 ಆಲ್ ಇಂಡಿಯಾ ರ್ಯಾಂಕು. 533 ಮಾರ್ಕ್ಸ್ 2023ದಲ್ಲಿ 78,000 ಆಲ್ ಇಂಡಿಯಾ ರ್ಯಾಂಕು. ಅಪ್ರಾಕ್ಸಿಮೇಟ್, ಸ್ವಲ್ಪ ರೌಂಡ್ ಆಫ್ ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ. ಬಟ್ ಇಲ್ಲಿಯೂ ಕೂಡ ನೀವು ರ್ಯಾಂಕ್ ರೇಂಜ್ ನೋಡಿ, 79,000, 78,900, 78,000 ನೋಡಿ, 78 to 79,000 ರೇಂಜ್ ಅಲ್ಲೇ ಸ್ಟಾಪ್ ಆಗಿರುವಂಥದ್ದು. ಹೌದಾ? ಸೊ ಡಿಫರೆನ್ಸ್ ಆಫ್ ಮಾರ್ಕ್ಸ್ ಅಂತ ನೋಡಿದಾಗ ಇಲ್ಲಿ 2025 ಅಲ್ಲಿ 46 ಮಾರ್ಕ್ಸ್ ಡಿಫರೆನ್ಸ್ ಇದೆ, ಇಲ್ಲಿ 54 ಇದೆ, ಇಲ್ಲಿ 78 ಇದೆ. ಸೊ ಇಷ್ಟು ಡಿಫರೆನ್ಸ್ ಯಾಕೆ ಆಗ್ತದ ಅಂತ ಅಂದ್ರೆ, ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೆಯೋದು, ನಂಬರ್ ಆಫ್ ಸೀಟ್ಸ್ ಇವೆಲ್ಲ ಆಗ್ತದೆ. ಬಟ್ ಇದನ್ನ ಕನ್ಸಿಡರ್ ಮಾಡಬೇಡಿ, ಬಟ್ ಇವೆರಡು ನಾವು ಕನ್ಸಿಡರ್ ಮಾಡಬಹುದು. ಫೈನ್. ಪೇಪರ್ ಲೆವೆಲ್ ಆಲ್ಮೋಸ್ಟ್ 2025 ಇತ್ತು ಅಂತ ಅನ್ಕೊಂಡ್ರು ಕೂಡ ನಾವು ದಿಸ್ ವಾಸ್ ಅವರ್ ಬೆಂಚ್ ಮಾರ್ಕ್. ನಾನು ಇದಕ್ಕೂ ಡಿಕ್ರೀಸ್ ಮಾಡ್ತೀನಿ, 45 ತಗೋತೀನಿ ಈ ವರ್ಷ. 45 ತಗೊಂಡ್ರು ಕೂಡ ಜಸ್ಟ್ ಇಮ್ಯಾಜಿನ್, ಎಕ್ಸ್ಪೆಕ್ಟೆಡ್ ಇನ್ 2026 AIQ ಕಟ್ ಆಫ್ ಎಷ್ಟಿದೆ ಅಂದ್ರೆ 550 ± 5 ಅಂತ ಇಟ್ಕೊಳ್ಳಿ. ಅದಕ್ಕೆ 45 ಮಾರ್ಕ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಬಂತು? ಸೊ 505 to 510. ನಾನು ಮೊನ್ನೆ ಹೇಳಿದ್ದೆಷ್ಟು? 505 to 510. ನಾನು ಅವತ್ತೇ ಹೇಳಿದ್ದೀನಿ, ಯಾಕಂದ್ರೆ ನನ್ನ ಆ ಒಂದು ವಿಡಿಯೋವನ್ನ ತಗೊಂಡು 2-3 ಜನ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿದ್ದಾರೆ. ಸೊ ಆ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಬೇಕಾದ್ರೆ ಏನು ನನಗೇನು ಹೇಳಿಲ್ಲ, ಆದ್ರೆ ಅಂದ್ರೆ ನನ್ನ ಮೇಲಿನ ಅಪವಾದವನ್ನ ಹಾಕಿಲ್ಲ, ಅಂದ್ರೆ ಇವ್ರು ಹೇಳಿದ್ರು ರಾಂಗ್ ಇದೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅದರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ನೋಡ್ತಾ ಇದ್ದೆ ನಾನು. ಕಮೆಂಟ್ ಅಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾ ಇದ್ರು, ಸರ್ ಅವ್ರು ಹೇಳಿದ್ದೆಲ್ಲ ರಾಂಗ್ ಆಗ್ತದ, ಅವ್ರು ಹೇಳಿದ್ದು 2024 ಅಲ್ಲಿ ಕರೆಕ್ಟ್ ಆಗ್ಲಿಲ್ಲ. ಅದು ನಾನು ಕೂಡ ಒಪ್ಕೊಳ್ತೀನಿ. ನಾನು ಕೂಡ ಸರ್ವಜ್ಞ ಅಲ್ಲ. ಸೊ ಅದಕ್ಕೆ ನಾ ಹೇಳಿದ್ದೆಲ್ಲ ರಾಂಗೇ ಆಗ್ಲಿ, ಬಟ್ ಅದು ಲೋವರ್ ಸೈಡ್ ರಾಂಗ್ ಆತಂದ್ರೆ ನನಗೆ ಬಹಳ ಖುಷಿ, ಹೈಯರ್ ಸೈಡ್ ರಾಂಗ್ ಆತಂದ್ರೆ ಬಹಳ ಬೇಜಾರು ನನಗೂ ಕೂಡ ಆಗುತ್ತೆ. ಸೊ ಇರ್ಲಿ, ಇಲ್ಲಿ ನೋಡಿ -45 ಮಾಡಿದ್ರು 505 to 510. ಸೊ ನಾನು ಹೇಳಿದ್ದಷ್ಟು ಬರಬಹುದು ಅಂತ. ಅದಕ್ಕಾಗಿ ನಾನು ಹೇಳೋದು, ಇವೆಲ್ಲ ನೋಡ್ಕೊಂಡೇ ನಾನು ಹೇಳಿರುವಂಥದ್ದು. ಮೊನ್ನೆನೂ ಕೂಡ ನೀವು ರ್ಯಾಂಕ್ ಬರೋ ತನಕ ವೇಟ್ ಮಾಡಿ. ರ್ಯಾಂಕ್ ಬಂದ ಮೇಲೆ ನಿಮ್ದೇನಾದ್ರೂ 70,000 ರ್ಯಾಂಕ್ ಇದೆ ಅಂದ್ರೆ ಯು ಆರ್ ಎಟ್ ದ ಸೇಫೆಸ್ಟ್ ಝೋನ್ ಅಂತ ಇಟ್ಕೊಳ್ಳಿ. ಈ ವರ್ಷ ಮತ್ತೆ ನಾನು ಒಂದು 1000 ಸೀಟ್ ಜಾಸ್ತಿ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದೀನಿ. ಸರ್ ನೀವು ಹೇಳ್ಬೋದು, ಸರ್ ಇಲ್ಲಿ ನೋಡಿ 79, 78 ಆಲ್ಮೋಸ್ಟ್ ಸೇಮ್ ಇದೆ, ಹಾಗಾದ್ರೆ ನಂದು 75,000 ರ್ಯಾಂಕ್ ಬಂದು ನಾನು ಸೇಫ್ ಅಲ್ವಾ? ಡೆಫಿನೆಟ್ಲಿ ಯು ಆರ್ ಸೇಫ್ ಓನ್ಲಿ. ಆದ್ರೆ ಆನ್ ಅಂಡ್ ಎವರೇಜ್ ನಾ ತಗೊಳ್ಳೋದು 70,000 ರ್ಯಾಂಕ್ ಇದ್ರೆ ಯು ಆರ್ ಸೇಫರ್ ಸೈಡ್. ಚಿಂತೆ ಏನು ಮಾಡುವಂತ ಅವಶ್ಯಕತೆನೇ ಇಲ್ಲ. ಕ್ಯಾಟಗರಿ 1 ಮತ್ತೆ 2B ಅವರಿಗೆ 75,000, 2A ದವರಿಗೆ 85,000, SC ಅವರಿಗೆ 2.25 ಲ್ಯಾಕ್, ST ಅವರಿಗೆ 2.2 ಲ್ಯಾಕ್. ಸೊ ಇದು ರ್ಯಾಂಕ್ ರೇಂಜ್ ಏನಿದೆ, ಇದು ಸೇಫರ್ ರ್ಯಾಂಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋವಂಥದ್ದು, ಈಗಲೇ ಏನೂ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾರು 500 ಪ್ಲಸ್ ಸ್ಕೋರ್ ಮಾಡಿದಿರಿ ಜನರಲ್ ಮೆರಿಟು, ಅಥವಾ 490 ಪ್ಲಸ್ ಸ್ಕೋರ್ ಮಾಡಿದಿರಿ 2A 2B 3A 3B, ಅಥವಾ SC ST ಅವರು ನಾನು ಆಲ್ರೆಡಿ ಹೇಳಿರೋ ಹಾಗೆ 415 ಪ್ಲಸ್ 420 ಪ್ಲಸ್ ಸ್ಕೋರ್ ಮಾಡಿದಿರಿ, ಡೆಫಿನೆಟ್ಲಿ ಹೋಪ್ಸ್ ಇದೆ. ಸೊ ನಿಮಗಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಡೆಫಿನೆಟ್ಲಿ ಇದೆ. ಸೊ ಆ ಕಾರಣಕ್ಕೆ ವೇಟ್ ಮಾಡಿ. ರ್ಯಾಂಕ್ ಬಂದ ಮೇಲೆ ಈ ರ್ಯಾಂಕ್ ರೇಂಜಲ್ಲಿ ನೀವಿದ್ರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋದಕ್ಕೆ ಹೋಗಬೇಡಿ. ಯು ಆರ್ ಇನ್ ದ ಸೇಫರ್ ಝೋನ್. ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಕೊನೆಯಲ್ಲಿ ನಾನು ಹೇಳೋದಿಷ್ಟೇ, ರಿಸಲ್ಟ್ ಬರಲಿ. ರಿಸಲ್ಟ್ ಬಂದ ಮೇಲೆ ಯಾವುದಾದ್ರೂ ಒಂದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಅನ್ಕೊಂಡು, ಆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಔಟ್ ಆಫ್ 100 ಸ್ಟೂಡೆಂಟ್ಸು 70 ರಿಂದ 80 ಜನ ಒಂದೇ ಇನ್ಸ್ಟಿಟ್ಯೂಷನ್ ಇಂದ ಟಾಪರ್ಸ್ಗಳೇನಾದ್ರೂ ಆದರೆ, ನನ್ನ ರಿಕ್ವೆಸ್ಟ್ ಇಷ್ಟೇ, NTA ದವರು ಇದನ್ನ ಎನ್ಕ್ವೈರಿ ಮಾಡಲೇಬೇಕು. ಎಸ್ಪೆಷಲಿ ಈ ವರ್ಷದ ಪೇಪರ್ ಲೆವೆಲ್ಲಿಗೆ ಒಂದೇ ಇನ್ಸ್ಟಿಟ್ಯೂಷನ್ ಇಂದ, ಅದು ಕೂಡ XYZ ಯಾವುದಾದ್ರೂ ಇರಲಿ, ಟಾಪ್ 100 ಅಲ್ಲಿ ಬರೀ 80 ಟಾಪರ್ಸು 70 ಟಾಪರ್ಸು ಒಂದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೆ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದನ್ನ ಏನಾಗಿದೆ ಅಂತನಾದ್ರೂ ನೋಡ್ಕೊಳ್ಳೇಬೇಕು. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಅವರ ಮೇ 3 ಪೇಪರ್ ಕೂಡ ನಿಮ್ಮ ಹತ್ರ ಆಲ್ರೆಡಿ ಇದೆ, ಆ ಪೇಪರ್ನೂ ಕೂಡ ಚೆಕ್ ಮಾಡಿ. ಟ್ರಾನ್ಸ್ಪರೆಂಟ್ ಆಗಿ ಇನ್ಫಾರ್ಮೇಶನ್ ಅನ್ನು ಓದಂತಹ ವಿದ್ಯಾರ್ಥಿಗಳಿಗೂ ಕೊಡೋ ಹಾಗೆ ಆಗಲಿ. ಯಾಕಂದ್ರೆ ಇಂಥ ಪೇಪರಲ್ಲೂ 690, 700, 710, 715 ಸ್ಕೋರ್ ಮಾಡ್ತಾರೆ ಅಂತ ಅಂದ್ರೆ, ಅವ್ರದ್ದು ಒಂದೊಂದು ಫೋಟೋ ತಗೊಂಡು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡೋದು ಬೆಟ್ರು. ಯಾಕಂದ್ರೆ ಅದು ಸಾಮಾನ್ಯ ಅವರ ವಿದ್ಯಾರ್ಥಿ ಅಲ್ವೇ ಅಲ್ಲ, ಅವರೆಲ್ಲ ಜೀನಿಯಸ್ಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಎಟ್ ದ ಸೇಮ್ ಟೈಮ್ ಮೇ 3 ಪೇಪರಲ್ಲಿ ಅವರೆಲ್ಲರ ಸ್ಕೋರ್ 720ನೇ ಬರಬೇಕಲ್ವ ಹಾಗಾದ್ರೆ, ಯಾಕಂದ್ರೆ ಅಷ್ಟು ಪೇಪರ್ ಈಸಿ ಇತ್ತು. ಸೊ ನೋಡೋಣಂತೆ NTA ಕಡೆಯಿಂದ ಏನು ಬರ್ತದ, ಮತ್ತೆ ಮುಂದೆ ಏನೇನಾಗ್ತದ ಅಂತ ಹೇಳಿ. ಬಟ್ ನಿಮಗೆ ಸಮಾಧಾನ ಮಾಡೋದಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.